ಕುಟುಂಬಗಳು ಒಗ್ಗಟ್ಟಿನಿಂದ ದೂರಾಗಲು ಕಾರಣವೇ ಕೋಪ. ಕೋಪ ಬಂದಾಗ ಬಾಯಿಂದ ಕೆಟ್ಟ ಮಾತುಗಳು, ಕೋಪ ಬಂದಾಗ ಕೆಟ್ಟ ಕೆಲಸಗಳು, ಕೋಪ ಬಂದಾಗ ಹೊಡೆಯುವುದು. ಹೆಂಡತಿಯನ್ನು ಹೊಡೆಯಲು ಎಲ್ಲಿ ಬರೆಯಲಾಗಿದೆ ಎಂದು ನಾನು ಕೇಳುತ್ತಿದ್ದೇನೆ. ಹಾ, ಹೆಂಡತಿಯನ್ನು ನಾನು ಹೊಡಿತೀನಂದು ಹೇಳಿದ್ರೆ, ಒಮ್ಮೆ ಅವಳು ಪೊಲೀಸ್ ರಿಪೋರ್ಟ್ ಮಾಡಿದ್ರೆ ನಿನ್ನನ್ನು ಜೈಲಿಗೆ ಹಾಕಬಹುದು, ನಿನ್ನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬಹುದು. ನೀನು ಹೆಂಡತಿಯನ್ನು ಹೊಡೆಯಲು ಅನುಮತಿಸಲ್ಪಟ್ಟವನಲ್ಲ, ಎಂದಿಗೂ ಅಲ್ಲ. ಏಕೆಂದರೆ ದೇವರು ಹೆಂಡತಿಯನ್ನು ನಿನಗೆ ಅರ್ಧಾಂಗಿಯಾಗಿ ಕೊಟ್ಟಿದ್ದಾನೆ. ಅರ್ಧ ಶರೀರವೇ ಹೆಂಡತಿ ಎಂದು ಭಾರತದಲ್ಲಿ ಹೇಳಲಾಗಿದೆ. ಒಬ್ಬ ಅವತಾರ, ಒಂದು ಶರೀರ ಎಂಬ ಮಾತುಗಳು ಎರಡು. ಇದು ಪವಿತ್ರ ಗ್ರಂಥದಲ್ಲಿಯೂ ಬರೆಯಲಾಗಿದೆ. ಹೆಂಡತಿಯನ್ನು ಹೊಡೆಯಲು ನಿನಗೆ ಯಾವ ಹಕ್ಕೂ ಇಲ್ಲ. ಕೋಪ ತಾಪಗಳು ಬಂದ್ರೆ ಅವನೆಲ್ಲ ಕ್ರಿಸ್ತನ ರಕ್ತದಿಂದ ತೊಳೆದು ಹಾಕಬೇಕು. ದೇವರಿಗೆ ಸ್ತುತಿ. ಶರೀರದ ಕಾರ್ಯವನ್ನು ಆತ್ಮದಿಂದ ನಿಯಂತ್ರಿಸಬೇಕು. ಆತ್ಮದ ಪೂರ್ಣತೆ ಇದ್ರೆ ಮಾತ್ರ ಕೋಪವನ್ನು ಜಯಿಸಲು ಸಾಧ್ಯ. ದೇವರು ಶರೀರದ ಆಕ್ರೋಶವನ್ನು ಜಯಿಸಲು ಸಹಾಯ ಮಾಡುತ್ತಾನೆ.